ಮಾಡ್ಕೊಳ್ಳಿ. ಅಯ್ಯೋ, ನನ್ನ ಮಗು ನಾನು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲಪ್ಪ. ಅಯ್ಯೋ ದೇವ್ರೇ, ನಾನೇನ್ ಮಾಡ್ಲಿ? ಮೊದಲನೇ ಮಗು ಹೊಟ್ಟೆಲಿದ್ದಾಗಲೇ ಸತ್ತೋಯ್ತು. ಈಗ ಜೀವಂತವಾಗಿ ಎತ್ತು ಮಗುನು ಮತ್ತೆ ಕಿತ್ಕೊಂಡ್ಬಿಟ್ಟಿಯಲ್ಲ ದೇವ್ರೇ. ನಾನೇನಂತ ತಪ್ಪು ಮಾಡಿದ್ದೀನಿ? ಇದನ್ನು ನನ್ನಿಂದಲೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಅರ್ಚನಾ ಹೇಗ್ ಸಹಿಸ್ಕೋತಾಳೆ? ನಾನು ಅವಳಿಗೆ ಹೇಗ್ ಸಮಾಧಾನ ಮಾಡ್ಲಿ? ಇಲ್ಲ, ಸತ್ಯವಾಗ್ಲೂ ನನ್ನಿಂದ ಸಾಧ್ಯ ಇಲ್ಲ. ಅರ್ಚನಾ, ಅಯ್ಯೋ ದೇವ್ರೇ. ಸಮಾಧಾನ ಮಾಡ್ಕೊಳ್ಳಿ. ನೀವೇ ಈಗ ಅಳ್ತಾ ಇದ್ರೆ ಹೇಗೆ? ಮನ್ಸು ಗಟ್ಟಿ ಮಾಡ್ಕೊಳ್ಳಿ. ಅದು ಕಷ್ಟ ಅಂತ ನನಗೆ ಗೊತ್ತು. ಈಗ ನನ್ನೇ ತಗೊಳ್ಳಿ. ನನ್ನ ಮನ್ಸನ್ನ ನಾನು ಗಟ್ಟಿ ಮಾಡ್ಕೊಂಡಿಲ್ವಾ? ಹೇಗೆ? ಅದೇ ಹೇಗೆ? ಹೇಗೆ ಅಂದ್ರೆ, ನೀವು ಮನ್ಸು ಮಾಡಬೇಕು. ನೀವು ಮನ್ಸು ಮಾಡಬೇಕು. ನೋಡಿ, ಮಗು ಸತ್ತಿರೋ ವಿಷಯ ಸದ್ಯಕ್ಕೆ ಯಾರಿಗೂ ಗೊತ್ತಾಗದ್ ಬೇಡ. ಹೌದು ಅಳಿಯಂದ್ರೆ, ಈ ವಿಷಯ ಹೊರಗಡೆ ಗೊತ್ತಾದ್ರೆ ಇದರಿಂದ ತೊಂದರೆ ಆಗೋದು ನಮ್ಮ ಅರ್ಚನನ್ಗೆ. ಹೊರಗಡೆ ಹೋಗೋಣ. ನಾವು ಬಂದು ತುಂಬಾ ಹೊತ್ತಾಯ್ತು. ಹೊರಗಡೆ ಎಲ್ಲರೂ ನಮ್ಮನ್ನೇ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ, ಬನ್ನಿ. ಕಣ್ಣೂರ್ಸ್ಕೊಳ್ಳಿ, ಅಳ್ಬೇಡಿ. ಬನ್ನಿ ಬನ್ನಿ. ಡಾಕ್ಟರ್ ಏನು ಹೇಳಿದ್ರು? ಮಕ್ಕಳೆಲ್ಲ ಚೆನ್ನಾಗಿದ್ದಾವ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಮಕ್ಕಳು ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತೆ ನೀನ್ ಯಾಕೆ ಒಂಥರ ಇದೆಯಾ? ಅಳಿಯಂದ್ರಲ್ಲಿ
ಪಾರ್ವತಿ, ಯಾಕೆ ಅಳಿ ಅಂದ್ರು ಒಂಥರ ಇದಾರಲ್ಲ? ಅದು ಡಾಕ್ಟರ್ ಮಗುನ 48 ಗಂಟೆ ಕರೆಂಟಲ್ಲಿ ಇಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಅಳಿಯಂದ್ರೆ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ಬೇಕು? ಅದೇ ನೀವಿಬ್ರು ಯಾಕೊಂಥರ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಏನಾಯ್ತು ಅಂತ ನೀವಾದ್ರೂ ಹೇಳಿ ಅಳಿ. ಅಂದ್ರೆ ನೀವು ಡಾಕ್ಟರ್ನ ನೋಡಕ್ ಹೋದ್ಮೇಲೆ ಏನಾಯ್ತು, ಅವ್ರೇನ್ ಹೇಳಿದ್ರು ಅಂತ ನಾವೆಲ್ಲರೂ ಇಲ್ಲಿ ಕಾಯ್ತಾ ಇದ್ದೀವಿ. ಏನಾಯ್ತು ಹೇಳಿ ಹೇಳಿ ಅಳಿ. ಅಂದ್ರೆ ಅದೇ ಮಾವ, ಈಗ ಅತ್ತೆ ಹೇಳಿದ್ರಲ್ಲ. ಇಲ್ಲ ಅಳಿ. ಅಂದ್ರೆ ನಿಮ್ಮ ಕಣ್ಣಲ್ಲಿ ಸತ್ಯ ಕಾಣಿಸ್ತಿಲ್ಲ, ಮಾತಿನಲ್ಲಿ ತಡವರಿಕೆ ಇದೆ. ಅದೇನು ಅಂತ ಹೇಳಿ. ಏನ್ರಿ ನೀವು? ನಾನು ಹೇಳಿದ ಮೇಲೂ ನಂಬಿಕೆ ಇಲ್ಲದೆ ಪದೇ ಪದೇ ಒತ್ತಾಯ ಮಾಡಿ ಕೇಳ್ತಾ ಇದೇ ನೀನು ಅಳಿ. ಅಂದ್ರೆ ನನ್ನ ಮುಖ ನೋಡ್ಕೊಂಡು ಹೇಳಿ, ನಿಮ್ಮತ್ತೆ ಹೇಳಿದ್ದು ನಿಜ ಅಂತ. ಯಾಕೆ ಅಳ್ತಾ ಇದ್ದೀರಿ? ಏನಾಯ್ತು? ರಮೇಶ, ಯಾಕೋ ಅಳ್ತಾ ಇದೀಯಾ? ಏನಾಯ್ತು ಅಂತ ಹೇಳೋ. ಹೇಳಿ ಅಳಿ. ಅಂದ್ರೆ ಸತ್ತಾಯ್ತು. ಏನಪ್ಪ ರಮೇಶ, ಮಗು ಸತ್ತೋಯ್ತಾ? ಕರೆಂಟಲ್ಲಿ ಇತ್ತಲ್ಲ ಪ್ರಿಯಾ ಮಗು, ಅದು ಸತ್ತಿದ್ದು. ಏನಂದೆ? ಪ್ರಿಯಾ ಮಗು ಸತ್ತೋಯ್ತಾ? ಹೌದು ರೀ. ಹೊಟ್ಟೆಲಿದ್ದಾಗಲೇ ಮಗುಗೆ ತೊಂದರೆ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಹಾಗೆ ಆಗೋಯ್ತು. ಇಷ್ಟು ದಿನ ಪ್ರಿಯಾನ ಮನೇಲಿ ಇಟ್ಕೊಂಡು ಜೋಪಾನ ಮಾಡಿದ್ದು ಅಳಿಯಂದ್ರು ತಾನೆ. ಮಗುನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಪಾಪ ಸಂಕಟ ಪಡ್ತಾ ಇದ್ದಾರೆ. ಅರ್ಚನಾ ಮಗುಗೆ ಏನು ತೊಂದರೆ ಇಲ್ಲ ತಾನೆ? ಇಲ್ಲ ರೀ, ಅರ್ಚನಾ ಮಗುಗೇನು ತೊಂದರೆ ಇಲ್ಲ. ಇನ್ ಸ್ವಲ್ಪ ಹೊತ್ತಿಗೆ ಮಗುನ ವಾಟಕ್ಕೆ ಕರ್ಕೊಂಡು ಬರ್ತಾರಂತೆ. ಹೋಗ್ಲಿ ಬಿಡಪ್ಪ. ಪ್ರಿಯಾ ಮಗು ಸತ್ತು ಹೋಗಿದ್ದು ಒಂದು ರೀತಿಲಿ ಒಳ್ಳೇದೇ ಆಯ್ತು. ಆ ಮಗು ಜೀವಂತವಾಗಿದ್ದಿದ್ರೆ ಜೀವನ ಪೂರ್ತಿ ಅವಳಿಗೆ ಭಾರವಾಗಿರ್ತಿತ್ತು. ಅವಳ ಭವಿಷ್ಯಕ್ಕೆ ತೊಂದರೆ ಆಗ್ತಿತ್ತು. ಸದ್ಯ ಅರ್ಚನಾ ಮಗುಗೆ ಏನು ತೊಂದರೆ ಆಗಿಲ್ವಲ್ಲ, ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋಣ. ಹೌದು ಅಳಿ. ಅಂದ್ರೆ ವಿನೋದ್ ಹೇಳ್ತಿರೋದು ಒಂದ್ ರೀತಿ ಸರಿ ಅಂತ ನನಗೂ ಅನ್ನಿಸ್ತಿದೆ. ಆಗಿದ್ದಾಗ ಹೋಯ್ತು, ಅದಕ್ಕೋಸ್ಕರ ನೀವ್ಯಾಕೆ ದುಃಖ ಪಡ್ತಿದ್ದೀರಾ? ಪಾರ್ವತಿ, ಪ್ರಿಯನ್ಗೆ
ಈ ವಿಷಯ ಈಗಲೇ ಗೊತ್ತಾಗೋದು ಬೇಡ. ಮಗು ಇನ್ನೂ ಇನ್ಕ್ಯುಬ್ಯುಲೇಟರ್ಲೇ ಇದೆ ಅಂತ ಹೇಳೋಣ. 2-3 ದಿನ ಆದ್ಮೇಲೆ ನಿಧಾನವಾಗಿ ಅವಳಿಗೆ ಈ ವಿಷಯ ಹೇಳಿದ್ರಾಯ್ತು. ಪಾರ್ವತಿ, ನಾನು ಮನೆಗೆ ಹೋಗಿ ಬರ್ತೀನಿ. ಹೆಣ್ಮಕ್ಳನ್ನ ಜೋಪಾನವಾಗಿ ನೋಡ್ಕೊ. ಬರ್ತೀನಿ ಹೇಳಿ ಅಂದ್ರೆ. ರಮೇಶ, ಈಗ ಹೋಗಿ ಮಗುನ ನೋಡ್ಬೋದೇನಪ್ಪ? ಇಲ್ಲ, ಮಗುನ್ ನೋಡಕ್ ಯಾರನ್ನು ಬಿಡೋಲ್ಲ. ವಾರ್ಡ್ಗೆ ಹಾಕಿದ್ಮೇಲೆ ಎಲ್ರೂ ಮಗುನ್ ನೋಡ್ಬೋದು. ಸರಿ, ನಾನು ಮನೆಗೆ ಹೋಗಿ ಬರ್ತೀನಿ. ರಾಣಿ, ಅಪ್ಪ ಇಲ್ಲೇ ಇದ್ದು ಅತ್ತಿಗೆ ನೋಡ್ಕೊಳಮ್ಮ. ಸರಿಯಪ್ಪ, ಬರ್ತೀನಮ್ಮ, ಬರ್ತೀನಿ ಬಾಬಾ. ರಮೇಶ, ಬರ್ತೀನಿ ಕಣ, ಬರ್ತೀನಮ್ಮ. ಏನತ್ತೆ ಇದೆಲ್ಲ? ಹೌದು ಅಳಿಂದ್ರೆ, ಒಳ್ಳೇದಕ್ಕೋಸ್ಕರನೇ ನಾನೇ ನಿರ್ಧಾರ ತಗೊಂಡೆ. ಏನು ಒಳ್ಳೇದಕ್ಕೋಸ್ಕರಣ? ಹೌದು ಅಳಿಂದ್ರೆ, ಪ್ರಿಯಾ ಮಗು ಸತ್ತೋಯ್ತು ಅಂತ ಹೇಳಿದ ತಕ್ಷಣ ವಿನೋದ ಏನ್ ಹೇಳ್ದ ಅಂತ ನೀವೇ ನೋಡಿದ್ರಲ್ಲ. ಅವನನ್ ಬಿಡಿ, ನಿಮ್ಮ ಮಾವ ಏನಂತ ಹೇಳಿದ್ರು. 1 ನಿಮಿಷದಲ್ಲಿ ಎಲ್ರ ಮನ್ಸು ಬದಲಾಯ್ತು. ಅದೇ ಅರ್ಜುನನ್ ಮಗು ಸತ್ತೋಯ್ತು ಅಂತ ಹೇಳಿದ್ರೆ ಎಲ್ಲ ತಲೆಕೆಳಗಾಗ್ತಿತ್ತು. ಸ್ವಲ್ಪ ಹೊತ್ತು ಮುಂಚೆ ನೀವೇ ಹೇಳಿದ್ರಲ್ಲ, ಈ ವಿಷಯನ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಅರ್ಚನ ಹೇಗ್ ತಡ್ಕೊಡ್ತಾಳೆ ಅಂತ. ಅದೆಲ್ಲ ಸರಿ ಅತ್ತೆ, ಅರ್ಚನ ಹತ್ರ ಏನು ಅಂತ ಹೇಳೋದು? ಹೇಳ್ಬೇಕು ಅಲಿ ಅಂದ್ರೆ ನಿಮ್ಮಿಂದ ಸಾಧ್ಯ. ಪ್ರಿಯಾ ಮಗುನ ತಗೊಂಡೋಗಿ ಅರ್ಚನಾ ಇದು ನಿನ್ನ ಮಗು ಅಂತ ನೀವು ಹೇಳ್ಬೇಕು. ಇದು ನಿಮ್ಮಿಂದ ಸಾಧ್ಯ. ಚೆನ್ನಾಗಿ ಯೋಚನೆ ಮಾಡಿ. ಮಗು ಇದ್ರೆ ಪ್ರಿಯಾ ಭವಿಷ್ಯಕ್ಕೆ ಒಳ್ಳೇದಲ್ಲ. ಮಗು ಇಲ್ದಿದ್ರೆ ಅರ್ಚನ ಜೀವಕ್ಕೆ ಅಪಾಯ. ಅದಕ್ಕೆ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಇರೋ ಜಾಗದಿಂದ ತೆಗೆದು ಇಲ್ದಿರೋ ಜಾಗ ಕೊಟ್ಬಿಡೋಣ. ಇಲ್ಲ ಅತ್ತೆ, ನನ್ನಿಂದ ಇದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ನಾನು ನನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸ್ತೀನಿ, ಎಷ್ಟೋ ನೋವುಗಳನ್ನ ಅನುಭವಿಸ್ತೀನಿ. ಆಗ್ಲೂ ಕೂಡ ನಾನು ಇನ್ನೊಬ್ರು ವಸ್ತುಗೆ ಆಸೆ ಪಟ್ಟವನಲ್ಲ. ಹೀಗಿರ್ಬೇಕಾದ್ರೆ ನಾನು ಇನ್ನೊಬ್ರು ಮಗುನ ಬೇಡತ್ತೆ. ಆ ಪಾಪ ನನಗೆ ಬೇಡ ಬೇಡ. ನೋಡಿ, ನೀವು ಅರ್ಚನಾ ಪ್ರಿಯಾ ಮಗುಗೆ ಅಪ್ಪ ಅಮ್ಮ ಆದ್ರೆ ಆ ಮಗು ಭವಿಷ್ಯ ಚೆನ್ನಾಗಿರುತ್ತೆ. ಇದು ನಾವು ಮಾಡಿರೋ ನಿರ್ಧಾರ ಅಲ್ಲ, ಆ ಭಗವಂತ ಮಾಡಿರೋ ನಿರ್ಧಾರ. ಇದು ನೀವು ಪ್ರಿಯನಿಗೆ ಮಾಡ್ತಿರೋ ದೊಡ್ಡ ಉಪಕಾರ ಅಂತ ತಿಳ್ಕೊಳ್ಳಿ. ಅತ್ತೆ, ಅರ್ಚನಾ ತನ್ನ ಮಗು ಸತ್ತು ಹೋಗಿರೋ ನೋವನ್ನ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ಪ್ರಿಯ ಮಾತ್ರ ತಡ್ಕೋತಾಳ? ಅವಳು ಕೂಡ ಒಂದು ಹೆಣ್ಣೆ ತಾನೆ, ಅವಳಿಗೂ ಮನಸ್ಸಿದೆಯಲ್ವಾ? ಆ ಮಗುನೇ ತನ್ನ ಭವಿಷ್ಯ ಅಂತ ನಂಬ್ಕೊಂಡಿದ್ಲು. ಆ ಮಗುಗೋಸ್ಕರನೇ ನಾನು ಬದುಕಿರ್ತೀನಿ ಅಂತ ಹೇಳ್ತಾ ಇದ್ಲು. ಅಂಥದ್ರಲ್ಲಿ ಆ ಮಗುನ ಅವಳಿಂದ ಕಿತ್ಕೊಂಡು ಅವಳಿಗೆ ಮೋಸ ಮಾಡೋದು ನ್ಯಾಯನ ಹೇಳಿ? ನೋಡಿ, ನ್ಯಾಯ ಅಲ್ಲ ಅಂತ ನನಗೆ ಗೊತ್ತು, ಆದ್ರೆ ಇದೇ ಸರಿ. ಪ್ರಿಯಾ ಬಾಳ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ತಗೊಂಡಿರೋ ನಿರ್ಧಾರನೇ ಸರಿ. ದಯವಿಟ್ಟು ಒಪ್ಕೊಳ್ಳಿ. ನೋಡಿ, ಅರ್ಚನಾ ಪ್ರಿಯಾ ಇಬ್ರು ನನ್ನ ಮಕ್ಳೇ, ನಾನೆತ್ತು ಮಕ್ಳೇ. ಯಾವ ತಾಯಿನು ತನ್ನ ಮಕ್ಳಿಗೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಇಡೋದಕ್ಕೆ ಇಷ್ಟ ಪಡೋದಿಲ್ಲ. ಒಂದು ತಾಯಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ ಅಳಿಂದ್ರೆ. ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ, ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ.
ಆ